ರಾಜ್ಯಾದ್ಯಂತ ನಡೀತಾನೆ ಇದ್ದಾವೆ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಏನು ಅಕ್ಕಿ ಕಾಳರು ಇದ್ದಾರೆ, ಅಕ್ಕಿ ಕಾಳರು ಒಂದು ನೈಜ ವರದಿ ಮಾಡಿದಂಥ ಹಿರಿಯ ಪತ್ರಕರ್ತ ಶಿವಶರಣವ್ರ ಮೇಲೆ ಮನೆಗೆ ಬಂದು ಒಂದು ಅವ್ಯಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿದ್ದು ನಾವೆಲ್ಲರೂ ಇವತ್ತು ಉಗ್ರವಾಗಿ ಖಂಡಿಸಬೇಕಾಗಿದೆ. ಯಾಕಂದರೆ ಪತ್ರಕರ್ತರಿಗೆ ಎಲ್ಲರೂ 4ನೇ ಅಂಗ ಅಂತ ಹೇಳ್ತಾರೆ, ಆದರೆ ನಮ್ಮ ರಕ್ಷಣೆಗೆ ಯಾರೂ ಬರಲ್ಲ. ಹೀಗಾಗಿ ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಳೋ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಬಂದಿದೆ. ಹೀಗಾಗಿ ಸರ್ಕಾರ ಪತ್ರಕರ್ತರ ನೆರವಿಗೆ ಬರಬೇಕು, ಮತ್ತೇನು ಇಂಥ ಅಕ್ಕಿ ಕಾಳರನ್ನು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಪತ್ರಕರ್ತರಿಗೆ ರಕ್ಷಣೆ ಕೊಡುವಂಥ ಕೆಲಸ ಮಾಡಬೇಕು. ಯಾಕಂದರೆ ಯಾವುದೇ ಪತ್ರಕರ್ತ ಒಂದು ಸುದ್ದಿ ಮಾಡ್ದಾಕರ ಅವ ತನ್ನ ಜೀವವನ್ನು ಪಣಕ್ಕಿಟ್ಟು ಸುದ್ದಿ ಮಾಡಿರ್ತಾರೆ. ಈ ರೀತಿ ಮನೆಗೆ ಬಂದು ಕುಟುಂಬದವ್ರು ಇದ್ದಾಕರ ಮನೆಗೆ ಬಂದು ಧಮಕಿ ಹಾಕೋದು ಇದು ಭಾಳ ಖಂಡನಾರ್ಹ ವಿಷಯ. ಈ ಕೂಡಲೇ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಮತ್ತು ಮುಂದೆ ಇಂಥ ಅನಾಹುತಗಳು ಆಗದಂತೆ ನಮಗೆ ಎಲ್ಲ ಒಂದು ಪೊಲೀಸ್ ಇಲಾಖೆಯಿಂದ ಅಲ್ಲಿ ಜಿಲ್ಲಾಡಳಿತದಿಂದ ರಕ್ಷಣೆ ಬೇಕಂತೇಳಿ ನಾನು ಈ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ತೇನೆ. ಈ ಘಟನೆಯನ್ನು ನಾವು ಈ ರೀತಿ ಮುಂದೆ ಬರೆದರೆ ನಾವು ರಾಜ್ಯಾದ್ಯಂತ ಎಲ್ಲ ನಮ್ಮ ಪತ್ರಕರ್ತರ ಸಂಘಟನೆಗಳು ಮತ್ತು ಇನ್ನಿತರ ಸಂಘಟನೆಗಳ ಜೊತೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ಸಹ ಈ ಸಂದರ್ಭದಲ್ಲಿ ನಾನು ಕೊಡ್ತೇನೆ. ಎಲ್ಲ ಸೇರಿದ್ದು ನಮ್ಮ ಸ್ನೇಹಿತ ಹಿರಿಯ ಪತ್ರಕರ್ತ ಪರಶುರಾಮ್ ಶಿವಶರಣ ಅವರಿಗೆ ಜೀವ ಬೆದರಿಕೆ ಹಾಕಿರುವ ದುಷ್ಕರ್ಮಿಗಳ ನಡೆಯನ್ನು ಖಂಡಿಸಲು ಹಾಗೂ ಅವರ ಮೇಲೆ ಒಂದು ಬಿಗಿ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದೆ. ಯಾಕಂದ್ರೆ ನಾವೆಲ್ಲ ಪತ್ರಕರ್ತರು ಸಮಾಜದ ಧ್ವನಿಯಾಗಿ ಸಮಾಜದಲ್ಲಿ ನಡೀತಿರುವಂಥ ಅಕ್ರಮ ಅನ್ಯಾಯಗಳನ್ನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾವೆಲ್ಲ ಜೀವದ ಹಂಗೆ ತೊರೆದು ಕೆಲಸ ಮಾಡ್ತಿರ್ತೀವಿ. ಜನದ ಧ್ವನಿಯಾಗಿ ಕೆಲಸ ಮಾಡ್ತಿರುವಂಥ ನಮ್ಮ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ ಕೆಲವು ದುಷ್ಟ ಶಕ್ತಿಗಳು ನಿರಂತರವಾಗಿ ಇದು ಅವಾಗವಾಗ ಇವು ನಡೀತಾನೆ ಇದ್ದಾವೆ. ಪತ್ರಕರ್ತರ ಮೇಲೆ ಹಲ್ಲೆ, ದಬ್ಬಾಳಿಕೆ, ಜೀವ ಬೆದರಿಕೆ ಇಂತಹ ಘಟನೆಗಳು ಅದರೊಳಗೆ ಇತ್ತಿತ್ತಲಾಗಿ ಹೆಚ್ಚುತ್ತಾ ಇರೋದು ನಿಜಕ್ಕೂ ತುಂಬ ಕಳವಳಕಾರಿ. ನಮ್ಮೆಲ್ಲರಿಗೆ ಒಂದು ಸೂಕ್ತ ರಕ್ಷಣೆ ಒದಗಿಸುವುದು ಸರ್ಕಾರದ ಜವಾಬ್ದಾರಿ. ನಾವೆಲ್ಲ ನಿರಾತಂಕವಾಗಿ ಕೆಲಸ ಮಾಡಲಿಕ್ಕೆ ಒಂದು ವಾತಾವರಣ ಕಲ್ಪಿಸುವುದು ಅದು ಸರ್ಕಾರದ ಜವಾಬ್ದಾರಿ. ಹೀಗಾಗಿ ಪತ್ರಕರ್ತರ ರಕ್ಷಣೆಗಾಗಿ ವಿಶೇಷ ಕಾನೂನನ್ನು ತರಬೇಕು. ಜೊತೆಗೆ ಈಗ ನಮ್ಮ ಹಿರಿಯ ಪತ್ರಕರ್ತರ ಮೇಲೆ ಆಗಿರುವ ಅನ್ಯಾಯವನ್ನು, ಯಾಕಂದರೆ ಜೀವ ಬೆದರಿಕೆ ಹಾಕಿ ಅವರ ಮನೆಗೆ ಹೋಗಿ ಗುಂಡಾಗಿರಿ ಮಾಡೋದು, ಈಗ ಅವರ ಕುಟುಂಬಸ್ಥರೆಲ್ಲ ಭಯಭೀತರಾಗಿದ್ದಾರೆ. ಈ ವಾತಾವರಣದೊಳಗೆ ನಾವೆಲ್ಲ ಕೆಲಸ ಮಾಡುವುದಾದರೂ ಹೀಗಾಗಿ ಜಿಲ್ಲಾಡಳಿತ ಕೂಡಲೇ ತಕ್ಷಣ ಕ್ರಮ ಕೈಗೊಂಡು ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು, ಅವರ ಮೇಲೆ ಒಂದು ಕಠಿಣ ಕಾನೂನು ಕ್ರಮ ಜರುಗಿಸ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ. ಪತ್ರಕರ್ತನ ಪೆನ್ನು ಸ್ವತಂತ್ರವಾಗಿದ್ದಾಗ ಮಾತ್ರ ಪ್ರಜಾಪ್ರಭುತ್ವದ ಕನ್ನಡಿ ಸ್ವಚ್ಛಾಗಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಪ್ರಜಾಪ್ರಭುತ್ವದ 4ನೇ ಅಂಗ ಎನ್ನುವ ಪತ್ರಿಕಾರಂಗ ನಿರ್ಭೀತಿಯಿಂದ ಕಾರ್ಯ ಮಾಡುವಂಥ ವ್ಯವಸ್ಥೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಹುಳುಕು ಮತ್ತು ಕೊಳಕುಗಳನ್ನು, ಆಮೇಲೆ ಅಂಕುಡೊಂಕುಗಳನ್ನು ತಿದ್ದಿ ಸಮಾಜಕ್ಕೆ ದಾರಿ ದೀಪವಾಗಿ ತೋರಿಸುವ ಉತ್ತಮ ಸಮಾಜ ಮತ್ತು ಆರೋಗ್ಯಕರ ಸಮಾಜಕ್ಕೆ ಪತ್ರಿಕಾ ರಂಗ ಮತ್ತು ಪತ್ರಿಕಾ ವ್ಯವಸ್ಥೆ, ಪತ್ರಿಕಾ ಪಾವಿತ್ರ್ಯತೆ ತುಂಬ ಉತ್ತಮ. ಆ ನಿಟ್ಟಿನೊಳಗೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಜೀವದ ಹಂಗು ತೊರೆದು ನಾವು ಮಾಧ್ಯಮದವರು, ಪತ್ರಿಕಾ ರಂಗದವರು, ಬಡವರು, ನಿರ್ಗತಿಕರು, ಅಸಹಾಯಕರ ಧ್ವನಿಯಾಗಿ, ನೊಂದವರ ಧ್ವನಿಯಾಗಿ ಸರ್ಕಾರ ಮತ್ತು ಜನರ ಸೇತುವೆಯಾಗಿ ಜನಮುಖಿಯಾಗಿ ಕೆಲಸ ಮಾಡ್ತಾ ರಾತ್ರಿ ಹಗಲು ಶ್ರಮಿಸ್ತಾ ಇದ್ದೀವಿ. ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಶ್ರಮಿಸ್ತಾ ಇದ್ದೀವಿ. ಇಂಥ ಸಂದರ್ಭದಾಗ ನಮ್ಮ ಮನೆಗೆ ಬಂದು ಜೀವ ಬೆದರಿಕೆ ಹಾಕಿ ಅಕ್ಕಿ ಮಾಫಿಯಾ ಬಿಜಾಪುರದಲ್ಲಿ ತುಂಬ ದಶಕಗಳಿಂದ ಬೇರು ಬಿಟ್ಟಿದೆ. ಅಕ್ಕಿ ಮಾಫಿಯಾ 2010ರಿಂದ ಇಲ್ಲಿವರೆಗೂ ಅಕ್ಕಿ ಮಾಫಿಯಾ ಬೇರು ಬಿಟ್ಟಿದೆ. ಈ ಅಕ್ಕಿ ಮಾಫಿಯಾದಿಂದ ದೊಡ್ಡ ಕುಡುಗಳಿವೆ. ಕೆಲ ನಮ್ಮ ಚರಣ್ ರೆಡ್ಡಿ ಸರ್ ಇದ್ದಾಗ, SP ಅವರಿದ್ದಾಗ, ಆಮೇಲೆ ಈ ಹಿಂದಿನ SP ಅವರಿದ್ದಾಗ ಕೆಲವ್ರನ್ನ ಗಡೀಪಾರು ಮಾಡಿದರು. ಅಂಥ ಕದಿಬರನ್ನು ಈಗ ಏನು ಈ ಜಾಲ ಏನದಲ್ಲ ಆ ಜಾಲನ ಭೇದಿಸಿ ಅಂಥವ್ರನ್ನ ಗಡೀಪಾರು ಮಾಡಬೇಕು. ಆಹಾರ ಇಲಾಖೆ ಒಳಗೂ ಭ್ರಷ್ಟಾಚಾರ ತುಂಬಿ ತುಳ್ಕೊತಾ ಇದೆ. ಅದನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮ ಮಾನ್ಯ ಸರ್ಕಾರ ಅದನ್ನು ಆಹಾರ ಇಲಾಖೆಯ ಅಧಿಕಾರಿಗಳನ್ನು ಅಮಾನತು ಮಾಡಿ ಈ ಹಿಂದೆ ಅಕ್ಕಿ ಸಾಕಾಣಿಕೆ ಹಿಂದೆ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ ಕಡು ಬಡವರಿಗೆ ಸಿಗಬೇಕಂತ ವ್ಯವಸ್ಥೆ ಮಾಡಿದ ಸರ್ಕಾರದ ಯೋಜನೆ ದುರುಪಯೋಗ ಆಗ್ತಾ ಇರೋದು ಸರಿಯಲ್ಲ. ಈ ನಿಟ್ಟೊಳಗೆ ನಾವು ವರದಿ ಮಾಡೋದಕ್ಕೆ ನನ್ನ ಮನೆಗೆ ಬಂದು ನಾನು ಇರಲಾರ್ದ ಸಮಯದಲ್ಲಿ ಜೀವ ಬೆದರಿಕೆ ಹಾಕಿ ನೀನು ಹೆಂಗೆ ಬರ್ದಿ ಅಕ್ಕಿ ಯಾವುದೇ ರೀತಿ ಅವರು ಯಾರದೇ ಹೆಸರು ಬರೆದಿದ್ದಿಲ್ಲ. ನೀ ಹೆಂಗೆ ಬರೆದಿ ನೀ ಹೆಂಗೆ ಬದುಕಿ ಹಂಗೆ ನಿಮ್ಮ ಕುಟುಂಬ ಅಂತ ಹೇಳಿ ನಮ್ಮ ಬ್ರದರ್ಗೆ ಬಂದು ಜೀವ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿದ್ದಾರೆ. ಅವ್ರನ್ನ ಗಡೀಪಾರ ಮಾಡಬೇಕು. ಮತ್ತು ಪತ್ರಕರ್ತ ನಿರ್ಭೀಡಿಯಾಗಿ ಕೆಲಸ ಮಾಡೋ ಪತ್ರಕರ್ತರಿಗೆ ರಕ್ಷಣೆ ಕವಚವಾಗಿ ಕಾನೂನು ಕ್ರಮ
ಹೊಸ ಕಾಯ್ದೆ ಜಾರಿ ಆಗಬೇಕು. ಈ ನಿಟ್ಟಿನೊಳಗೆ ನಾನು ಸರ್ಕಾರಕ್ಕೆ ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಿ. ಗಳು ರಾಷ್ಟ್ರೀಯ ಸಮಿತಿ ಸದಸ್ಯರು ಸೇರಿದಂತೆ ತಾಲೂಕು ಘಟಕದ ಪದಾಧಿಕಾರಿಗಳು ಸೇರಿದಂತೆ ಎಲ್ಲ ಸರ್ವ ಸದಸ್ಯರ ಪರವಾಗಿ ನಾವೇ ಸಂವಿಧಾನದ 4ನೇ ಅಂಗ ಅಂತ ಹೇಳ್ತಾ ಇದ್ದೀವಿ. ಆ 4ನೇ ಅಂಗವನ್ನು ಕುಸಿದು ಹಾಳು ಮಾಡುವಂಥ ಷಡ್ಯಂತ್ರ ವಿಜಯಪುರ ತಿದ್ದಿ ಕೆಲಸ ಮಾಡುವ ಪತ್ರಿಕೋದ್ಯಮಕ್ಕೆ ಇವತ್ತು ಗಂಡಾಂತರ ಬಂದಿದೆ. ಅದು ವಿಜಯಪುರ ಜಿಲ್ಲೆಯಿಂದ ಆರಂಭವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ನಿರ್ಭೀತವಾಗಿ ಒಂದು ಅವ್ಯವಸ್ಥೆಯ ವಿರುದ್ಧ ಒಂದು ಏನು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೊಂಥ ಪರಿಸ್ಥಿತಿಯಲ್ಲಿ ಕೆಲವು ವ್ಯಕ್ತಿಗಳು ಬಂದು ನಮ್ಮ ಹಿರಿಯ ಪತ್ರಕರ್ತರಾದಂಥ ಪರಶುರಾಮ್ ಶಿವಶರಣವರ ಮನೆಗೆ ಹೋಗಿ ಬೆದರಿಕೆ ಹಾಕಿದ್ದು ಎಷ್ಟು ಮಟ್ಟಿಗೆ ಸರಿ? ಹಾಗಾದರೆ ರಕ್ಷಣೆ ಮತ್ತು ನಮ್ಮ ಕುಟುಂಬದ ರಕ್ಷಣೆ ನಿಜವಾಗಲೂ ಇಲ್ಲಿ ಇದೆಯಾ? ನಮ್ಮ ಬೆಂಬಲಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸದಾ ನಿಲ್ಲಬೇಕಂತ ಮನವಿ ಮಾಡ್ಕೊಳ್ತೀನಿ. ಯಾಕಂದರೆ ಇವರೆಲ್ಲರೂ ಮಾತಾಡಿದ್ರಿ. ಈಗ 6 ವರ್ಷಗಳಿಂದ ನಾವು ಪರಶುರಾಮರು ನೋಡ್ಕೊತ ಬಂದಿವಿ. ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ನೋಡ್ಕೊಳ್ತಾ ಬಂದಿದ್ದೀವಿ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಈ ಅವ್ಯವಸ್ಥೆ ವಿರುದ್ಧ ಒಂದು ಲೇಖನ ಬರೆದಿದ್ದೆ ಏನು ಮಹಾ ಅಪರಾಧ ಆಯ್ತಾ? ಒಂದು ಪೊಲೀಸ್ ಸ್ಟೇಷನ್ ಇದ್ದಾವೆ, ಇವ್ರು ಬರೆದಿದ್ದು ವರದಿ ಸುಳ್ಳಾದರೆ ಇವ್ರ ವಿರುದ್ಧ ದಾಖಲು ಮಾಡಲಿ. ನಿಮ್ಮ ಏನು ಲೇಖನನೇ ತಪ್ಪಿಲ್ಲ ಅಂತ ವಾದ ಮಾಡಲಿ, ಅದನ್ನು ನಾವು ಕಾನೂನು ಪ್ರಕಾರ ಹೋರಾಡ್ತೀವಿ. ಅದನ್ನು ಬಿಟ್ಟು ಇವ್ರು ಬೆನ್ನತ್ತಿ ಇವ್ರ ಮನೆಗೆ ಹೋಗಿ ಹೋರಾಟ ಇರ್ಬೋದು, ಜಿಲ್ಲಾ ಮಟ್ಟ ಅಲ್ಲ ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಇಂಥ ದುಷ್ಕರ್ಮಗಳಿಗೆ ನಾ ಇವತ್ತು ಸಂಘದ ಅಧ್ಯಕ್ಷನಾಗಿ ನಾ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಇದ್ರ ಜೊತೆಗೆ ಅನ್ನೋ ಒಂದು ಸಹಕಾರ ಕೂಡ ಇದೆ. ಇಂಥ ಸಹಕಾರ ನಮಗೆ ಯಾವತ್ತೂ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಇರಲಿ. ಎಲ್ಲರ ಬೇಡಿಕೆ ಏನಪ್ಪ ಅಂದ್ರೆ ಕಾಗದದ ಮೇಲೆ ಅಷ್ಟೇ ಅಲ್ಲ, ಪತ್ರಕರ್ತರ ಮೇಲೆ ಬೆದರಿಕೆ, ಜೀವ ಬೆದರಿಕೆ ಮತ್ತು ಆತಂಕಕಾರಿ ಹಲ್ಲೆ ಆದರೆ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದು ಪತ್ರಕರ್ತ ಪರಶುರಾಮ್ ಶಿವಶರಣ ಅವರಿಗೆ ಜೀವ ಬೆದರಿಕೆ ಹಾಕಿದರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳೋದು ಕುರಿತು ಮಾನ್ಯರೇ, ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ವಿಜಯಪುರ ಜಿಲ್ಲಾ ಘಟಕ ಹೊಸದಿಗಂತ ಪತ್ರಿಕೆ ಜಿಲ್ಲಾ ವರದಿಗಾರರಾಗಿರುವ ಪರಶುರಾಮ್ ಶಿವಶರಣ ಅವರು ಆಗಸ್ಟ್ 20ರ ಹೊಸದಿಗಂತ ಪತ್ರಿಕೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕಳ್ಳ ಸಾಗಣೆಗೆ ಅವರ ಮನೆಗೆ ಹೋಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿ ಅವರ ಸಹೋದರರ ವಿರುದ್ಧ ಮತ್ತು ಮನೆಯವರ ವಿರುದ್ಧ ಒಂದು ಬೆದರಿಕೆ, ಜೀವ ಬೆದರಿಕೆ ಹಾಕ್ತಾರೆ. ಆ ನಿಟ್ಟಿನಲ್ಲಿ ಪರಶುರಾಮ್ ಅವರ ಸಹೋದರ ಕಲ್ಲಪ್ಪ ಅವರು ತಾವು ಎಲ್ಲ ಮಾತಾಡುವಾಗ ತಕ್ಷಣ SP ಅವರಿಗೆ ಮಾತಾಡಿಕೊಂಡು ಇದು ಯಾರು ಮನೆಗೆ ಒಂದು ಈ ರೀತಿಯಾದಂಥ ತಪ್ಪನ್ನು ಮಾಡಿದ್ದಾರೆ ಮತ್ತು ಗಲಾಟೆ ಮಾಡ್ಕೊಂಡು ಹೋಗಿದ್ದಾರೆ, ಅವರನ್ನು ತಕ್ಷಣ ಅವ್ರ ಮೇಲೆ ಕೇಸ್ ಹಾಕಿಬಿಟ್ಟು ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂಥ ಇನ್ಸ್ಟ್ರಕ್ಷನ್ಸ್ ಓದಿ SP ಮತ್ತು ಪೊಲೀಸರು ಕೂಡ ಅದನ್ನು ತಕ್ಷಣ ಮಾಡಿದ್ದಾರೆ. ಸೊ ಇಟ್ ಇಸ್ ಅ ವೆರಿ ಸೀರಿಯಸ್ ಅಫೆನ್ಸ್ ಆಗಿದೆ. ಅದನ್ನು ತಗೊಂಡು ನಾವು ಕ್ರಮ ಕೈಗೊಳ್ಳಿ ಸೂಚನೆ ಬೇರೆ ದಿನಗಳಲ್ಲಿಯೂ ಕೂಡ ಪತ್ರಕರ್ತರ ಒಂದು ರಕ್ಷಣೆಗೋಸ್ಕರ ರೆಗ್ಯುಲರ್ ಆಗಿ ಇಂಥ ಇಶ್ಯೂಸು ಬಂದಿರುವಂಥ ಕಡೆ ಪೊಲೀಸ್ ಬೀಟ್ ಮಾಡುವಂಥದ್ದಾಗಿರಲಿ ಮತ್ತು ನಿಮಗೆ ಏನು ಪ್ರೊಟೆಕ್ಷನ್ ಸಪೋರ್ಟ್ ಕೊಡಬೇಕು ಅದನ್ನು ಜಿಲ್ಲಾಡಳಿತ ಯಾವಾಗಲೂ